ಕಿವಿಯಲ್ಲಿ ಯಕ್ಷಿಣಿಯನ್ನು ಇಟ್ಕೊಂಡು ನಿನ್ನ ನೋಡಿದ ತಕ್ಷಣ ನೀನು ಯಾರು, ಎಲ್ಲಿಂದ ಬಂದಿದ್ದೀಯಾ, ಯಾವ ಕೆಲಸಕ್ಕೆ ಬಂದಿದ್ದೀಯಾ ಹೇಳ್ತಾರೆ. ಇದನ್ನು ಕೇಳಿ ನೀನು ಆಶ್ಚರ್ಯ ಆಗಿ, ಅರೆ ಇವನಿಗೆ ನನ್ನ ಹೆಸರು ಗೊತ್ತು, ನಾನು ಯಾಕೆ ಬಂದಿದ್ದೀನಿ ಅದು ಗೊತ್ತು, ಆದರೆ ಕೊನೆಗೆ ಅವನಿಗೆ ಏನಾಯಿತು ಗೊತ್ತಾ? ಈ ವಿಷಯ ಕೇಳಿ ಒಂದು ದಿನ ಬಾಯಿಜಿ ಶ್ರೀ ಹನುಮಾನ್ ಪ್ರಸಾದ್ ಪೊದ್ದಾರ್ಜಿ ಗೀತಾವಾಟಿಕ ಗೋರಖ್ಪುರ ಅವರು ನಾನು ನೋಡ್ತೀನಿ ಅಂತ ಬಂದರು. ಅವನು ಹೇಳ್ದ, ನೀವು ಶ್ರೀ ಹನುಮಾನ್ ಪ್ರಸಾದ್ ಪೊದ್ದಾರ್ಜಿನ? ಹ್ಞೂ ಅಂದರು. ನೀವು ನನ್ನ ಚೆಕ್ ಮಾಡೋಕ್ಕೆ ಬಂದಿದ್ದೀರಾ? ಅರೆ ಎಂಥ ಸಿದ್ಧಿ ಇದೆ ಇವನ ಹತ್ರ ಅಂದರು. ನಂತರ ಬಾಯಿಜಿ ಅವರು ಹೇಳ್ತಾರೆ, ನೋಡಿ ನಾನು ಸ್ನೇಹಿತನ ಹಾಗೆ ಹೇಳ್ತೀನಿ, ನಿಮಗೆ ಭಗವತ್ ಪ್ರಾಪ್ತಿ ಅಂತೂ ಆಗಿಲ್ಲ, ಯಾಕಂದರೆ ನನ್ನ ದೃಷ್ಟಿ ನಿನ್ನ ಮೇಲಿದೆ. ಲೆಕ್ಕ ಹಾಕಿ ನೋಡಿದರೆ ಸಾಧನೆಯಲ್ಲಿ ನೀನು ಏನೂ ಇಲ್ಲ. ಆದರೆ ನಿಂಗೆ ಹೆಂಗೆ ಗೊತ್ತಾಗ್ತಾ ಇದೆ ಯಾರು ಬರ್ತಾ ಇದ್ದಾರೆ, ಏನು ಮಾಡಿ ಬರ್ತಾ ಇದ್ದಾರೆ? ಅವನು ಹೇಳ್ತಾನೆ, ಯಾರಿಗೂ ಹೇಳೋ ಆಗಿಲ್ಲ ಅಂದರೆ ಹೇಳ್ತೀನಿ. ಸರಿ, ಯಾರಿಗೂ ಹೇಳಲ್ಲ ಅಂದಾಗ ಆ ವ್ಯಕ್ತಿ ಕಿವಿಗೆ ಬಟ್ಟೆ ಕಟ್ಟಿಕೊಂಡಿದ್ದ, ಬಟ್ಟೆ ತೆಗೆದ, ಕಿವಿಯಲ್ಲಿ ಮಲ ಹಚ್ಕೊಂಡಿದ್ದ. ಹೇಳ್ತಾನೆ, ಇಲ್ಲಿ ಯಕ್ಷಿಣಿ ಕೂತಿದ್ದಾಳೆ, ನನ್ನ ಕಿವಿಯಲ್ಲಿ ಹೇಳ್ತಾಳೆ, ನಿನ್ನ ಹೆಸರೇನು, ನೀನು ಯಾವ ಕೆಲಸಕ್ಕೆ ಬಂದಿದ್ದೀಯಾ? ಆವಾಗ ಬಾಯಿಜಿ ಹೇಳ್ತಾರೆ, ಬಿಟ್ಟು ಬಿಡು ಇದನ್ನು, ಇಲ್ಲಾಂದರೆ ನಿನಗೆ ದುರ್ಗತಿ ಆಗುತ್ತೆ. ಯಾವಾಗ ನೀನು ಸಾಯ್ತೀಯೋ ನೀನು ನರಕಕ್ಕೆ ಹೋಗ್ತೀಯಾ, ಯಾಕಂದರೆ ಯಕ್ಷಿಣಿ ಸೇವೆ ಮಾಡ್ತಾ ಇದ್ದೀಯಾ, ಯಕ್ಷಿಣಿ ಸಿದ್ಧಿ ಮಾಡ್ಕೊಂಡಿದ್ದೀಯಾ, ಭಗವಂತನ ಭಜನೆ ಮಾಡ್ತಾ ಇಲ್ಲ. ನಂತರ ಅವನು ಒಂದು ದಿನ ಇದೇ ವಿಷಯಕ್ಕೆ ಹೆದರಿ ಯಕ್ಷಿಣಿಯನ್ನು ಕೇಳ್ತಾನೆ, ನಾನು ಎಲ್ಲಿ ಸಾಯ್ತೀನಿ, ಯಾವಾಗ ಸಾಯ್ತೀನಿ? ಯಕ್ಷಿಣಿ ಹೇಳ್ತಾಳೆ, ನರ್ಮದಾ ದಡದಲ್ಲಿ ಈ ಟೈಮ್ಗೆ ಸಾಯ್ತೀಯಾ? ಅವನು ನರ್ಮದಾ ನದಿ ದಡಕ್ಕೆ ಹೋಗಿ ಸಾಯೋ ಪ್ರಯತ್ನ ಮಾಡ್ತಾನೆ. ಅವನನ್ನು ಆ ಯಕ್ಷಿಣಿ ತಡೆದು, ಜೀವನ ಪೂರ್ತಿ ನನ್ನನ್ನು ಗುಲಾಮಿ ಮಾಡ್ಕೊಂಡಿದ್ದೆ, ಇವಾಗ ನಾನು ನಿನ್ನನ್ನು ಗುಲಾಮ ಮಾಡ್ಕೊಳ್ತೀನಿ. ಅವನನ್ನು ಕೊಂದು ಯಕ್ಷ ಮಾಡಿತು, ಅವನು ಉದ್ಧಾರ ಆಗಲಿಲ್ಲ. ಅದಕ್ಕೆ ಈ ಭೂತ ಪ್ರೇತ ಮಂತ್ರಸಿದ್ಧಿ ಇವೆಲ್ಲ ಉಪಯೋಗಕ್ಕೆ ಬಾರದು. ಇದೆಲ್ಲ ಬಿಟ್ಟು ರಾಮ ರಾಮ ಕೃಷ್ಣ ಕೃಷ್ಣ ರಾಧಾ ರಾಧಾ ಹೇಳಿ ಹೃದಯ ಶಾಂತವಾಗಿರುತ್ತೆ, ಪ್ರಸನ್ನವಾಗಿರ್ತೀರಾ, ಮತ್ತೆ ಭಗವಂತ ಅಧೀನವಾಗುತ್ತಾನೆ. ಜಯ ಜಯ ಶ್ರೀ ಹಿತಾರಿವಾಂಶ್.